ಜೂನ್ ತಿಂಗಳಿದೆಲ್ಲ ಸಕಲೇಶ್ಪುರ ಬೆಸ್ಟ್ ಪ್ಲೇಸು ವಿಸಿಟ್ ಮಾಡೋಕ್ಕೆ, ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಬನ್ನಿ ಎಲ್ಲರೂ ಒಂದ್ಸಲ, ಸಕ್ಕತ್ತಾಗಿರುತ್ತೆ ಗೈಸ್. ಇವಾಗ ಒಳ್ಳೆ ಕಥೆ ಐತಲ್ಲ ಗುರು. ಸೊ ಹಾಯ್ ಗೈಸ್, ವಾಟ್ಸಪ್ ಎಲ್ಲರೂ ಹೋಗಿದ್ದೀರಾ ಗೈಸ್? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ನಾವಿವತ್ತು ಸಕಲೇಶ್ಪುರಕ್ಕೆ ಟ್ರಿಪ್ ಹೋಗ್ತಾ ಇದ್ದೀವಿ ಗೈಸ್. ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಇದೆ, ಯಾಕೆಂದರೆ ಸಕಲೇಶ್ಪುರನ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದೆ. ಬಟ್ ಫೈನಲಿ ಇವಾಗ ಹಂಗೆ ಹಿಂಗೆ ಎಲ್ಲ ಮಾಡಿ ಒಂದು ಪ್ಲ್ಯಾನ್ ಮಾಡಿ ಟ್ರಿಪ್ಗೆ ಹೊಂಟಿದ್ದೀವಿ. ಸೊ ನಾವು ಲಾಸ್ಟ್ ಟೈಮು ಜನವರಿ ತಿಂಗಳಲ್ಲಿ ಹೋಗಿದ್ದೆವು, ಬಟ್ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಬಿಸಿಲು, ವೆದರ್ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ ಇವಾಗ ಜೂನು ಜುಲೈ ತಿಂಗಳಲ್ಲಿ ನೀವು ಸಕಲೇಶ್ಪುರನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇವಾಗ ಸಕಲೇಶ್ಪುರಕ್ಕೆ ಟ್ರಿಪ್ ಕೊಟ್ಟಿದ್ದೀವಿ. ನನಗೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ. ಸೊ ಅಲ್ಲಿ ಹೋಗಿ ವೆದರು, ನೇಚರ್ ಯಾವ ಥರ ಇರೋದು ಗೊತ್ತಿಲ್ಲ. ಸೊ ಬನ್ನಿ ಗಾಯ್ಸ್, ಇವತ್ತ ನಮ್ಮ ಒಂದು ಜರ್ನಿ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಗೊತ್ತಲ್ಲ, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಗಾಯ್ಸ್, ನಮ್ಮ ಜರ್ನಿನ ಶುರು ಮಾಡೋಣ. ಗಾಯ್ಸ್ ಫೈನಲಿ ಇವಾಗ ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ದೀವಿ. ಸೊ ಟೈಮ್ ಬಂದೀಗ 9 ಗಂಟೆ. 6 ಗಂಟೆಯಿಂದ ಕಾಯ್ತಾ ಇರೋದು ನಮ್ಮ ಫ್ರೆಂಡ್ನ. ಸೊ ಇವಾಗ ಬಂದವನೇ. ಬೇಗ ಆಯ್ತಲ್ಲ ಗುರು, ಬೇಗ ಬೇಗ ಲೇಟ್ ಆಗ್ಬಿಡ್ತಾ ಮಲ್ಕಿ. ಗಾಯ್ಸ್ 9 ಗಂಟೆಗೆ ಊರು ಬಿಟ್ಟಿದ್ದಕ್ಕೆ 11:30ಗೆ ನಾವು ಹಾಸನ್ಗೆ ಬಂದು. ಸೊ 11:30ಗೆ ಹಾಸನ್ಗೆ ಬಂದಮೇಲೆ ನಮ್ಮ ಕಾರಲ್ಲಿ ಸ್ವಲ್ಪ ಮೆಕ್ಯಾನಿಕ್ ಪ್ರಾಬ್ಲಮ್ ಬಂತು. ಸೊ ಸೈಲೆನ್ಸರ್ ಸ್ವಲ್ಪ ತೂತಾಗ್ಬಿಟ್ಟಿತ್ತು. ಸೊ ನಾವು ಮೆಕ್ಯಾನಿಕ್ ಹುಡುಕಿ ಸೈಲೆನ್ಸರ್ಗೆ ಗ್ಯಾಸ್ ವೆಲ್ಡಿಂಗ್ ಮಾಡಿಸೋಷ್ಟಕ್ಕೆ 1 ಗಂಟೆ ಆಗಿತ್ತು ಗೈಸ್. ಫೈನಲಿ ಇವಾಗ ಸಕಲೇಶ್ಪುರಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ಸೊ ಟೈಮ್ ಬಂದೀಗ 12:30. ಅರ್ಧ ಗಂಟೆ ಮುಂಚೆ ಎಷ್ಟು ಬಿಸಿಲು ಇತ್ತು ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆದರೆ ಇವಾಗ ನೋಡಿ, ನೋಡಿ ಅಷ್ಟುಗೆರೆ ಹೊಡೆಯೋಕ್ಕಾಗಲ್ಲ. ಎರಡರಲ್ಲೇ ಹೋಗಲ್ಲ. ಎಲ್ಲರೂ ಹೋಗುತ್ತೆ, ಆಗಾಯ್ತದೆ ನೋಡಿ ಗುರು. ಕ್ರೇಜಿ ಇವಾಗ ಕರೆಕ್ಟಾಗಿ ಆಯ್ಕೊಣ. ಕ್ರೇಜಿ ಇವಾಗ ಸ್ಟಾರ್ಟ್ ಆಯ್ತು ಜಾಸ್ತಿ ಮಳೆ, ಮ್ಯಾಕ್ ಗೊತ್ತಾಯ್ತಂಗೇನೆ ಗೈಸ್. ಇವಾಗ ಒಳ್ಳೆ ಕಥೆ ಆಯ್ತಲ್ಲ ಗುರು. ಕೊಡಿ, ಎಷ್ಟು ಜಾಸ್ತಿ ಕೊಡಕ್ಕೆ ಏನಾಯ್ತು? ಒಬ್ಬ ಅಲೆ ಮಂಗುಶಾನಿ ಕರೆಕ್ಟಾಗಿ ಹೊಡಿಯಪ್ಪ. ಇದೆ ಲೆಫ್ಟ್ಗೆ ಬೆಟ್ಟ ಭೈರವೇಶ್ವರ ಗೈಸ್. ಫೈನಲಿ ಇವಾಗ ಬೆಟ್ಟದ ಭೈರವೇಶ್ವರಕ್ಕೆ ಮಳೆ ನಾವು ಬತ್ತಿದಂಗೆ ಜೋರ ಆಗ್ಬಿಡ್ತು. ಇದೇ ತಲ ಅಲ್ಲಿ ಮುಂದೆ ಆ ಕಡೆ ಮುಂದೆ ಗುರು ಕಾರ. ಗೈಸ್ ಬೆಟ್ಟದ ಭೈರವೇಶ್ವರಕ್ಕೆ ಬರ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ಮಳೆ ಆಗ್ಬಿಡ್ತು, ನೋಡ್ತಾ ಇರ್ಬೋದು. ಗುರು ನೆನ್ಕೊಂಡು ಹೋಗ್ತೀವಿ ನಾವಂತೂ. ಬೇಡ ಕರ್ಕೊಂಡು ಬಾ, ನೀ ಬಾ, ನೆನ್ಕೊಂಡು ಹೋಗೋಣ. ಚೆನ್ನಾಗಿರುತ್ತೆ. ಯಾವನು ನನ್ಕೊಂಡು ಹೋಗ್ತಾರೆ, ನೆನ್ಕೊಂಡು ಇಷ್ಟು ಬಾರ್ಲಿ ಸಣ್ಣ ಬುತ್ತ ಬಾ ಗುರು, ಸಕ್ಕತ್ತಾಗಿರುತ್ತೆ. ಫುಲ್ ಎಂತ ಬಾರ್ಲ ಗುರು ಕಾರು. ನಡಿ ಗುರು, ಸುಮ್ಮನೆ ಸ್ವಲ್ಪ ಕಮ್ಮಿ ಆಗ್ಲಿ, ಹೋಗೋಣ. ಕಮ್ಮಿ ಆಗಲ್ಲ, ಬಾ ಗುರು, ಸಕ್ಕತ್ತಾಗಿರ್ತದೆ. ನೀನೇನು ಗುರು? ಸುಮ್ಮನೆ ಗುರು, ಇನ್ನೊಂದು ಹೊಸ ಹಾಕೊಂಡ್ಬೇಕು ಮಳೆ, ಸುಮ್ಮನೆ ನೆನ್ಕೊಂಬರ್ಬೇಕಾಗುತ್ತೆ ಆಮೇಲೆ. ಗೈಸ್ ಹೆವಿ ಮಳೆ ಬರುತ್ತೆ. ಒಂದು 1/4 ಗಂಟೆ ಇಲ್ಲಿ ಇದ್ದು ಹೋಗೋದು ಗೈಸ್. ಫೈನಲಿ ಇವಾಗ ಸಕಲೇಶ್ಪುರದಲ್ಲಿ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ವೆದರ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಸಿಕ್ಕಾಪಟ್ಟೆ ಮಳೆ. ಸೊ ನೋಡಿ ಅಲ್ಲಿ ನೋಡ್ರಿ, ಫುಲ್ಲು ಫಾಗು ಗೈಸ್. ಇದು ಬಂದು ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಇದು. ಓಕೆ, ಸೊ ಬನ್ನಿ ಇವಾಗ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಹೋಗಿ
ಫೋಟೋ ಶೂಟ್ ಮಾಡ್ಕೊಂಡು ಬರೋಣ. ಅಲ್ಲಿ ನೋಡಿ ಗೈಸ್ ವೆದರ್ ಹೆಂಗೈತೆ ಅಂದರೆ ಕಾಣ್ತೈತಾ ಗೈಸ್. ಜೂನ್ ತಿಂಗಳಿದೆಲ್ಲ ಸಕಲೇಶ್ಪುರ ಬೆಸ್ಟ್ ಪ್ಲೇಸು ವಿಸಿಟ್ ಮಾಡೋಕ್ಕೆ, ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಬನ್ನಿ ಎಲ್ಲರೂ ಒಂದು ಸಲ, ಸಕ್ಕತ್ತಾಗಿರುತ್ತೆ. ಸೊ ನೋಡಿರಿ ಅಲ್ಲಿ ಹೆಂಗೈತೆ ನೋಡ್ರಿ. ಇಲ್ಲಿ ನೋಡಿ ಗುರು, ಇಲ್ಲಿ ಹೆಂಗೆ ಕಾಣುತ್ತೆ. ಬಾ ಹೋಗೋಣ. ಕಂಡ್ರಿ ಹೆಂಗೆ ಕಾಣೋದು ಗೊತ್ತೇನೋ ಗೈಸ್. ನೋಡಿ ಗೈಸ್, ಫೈನಲಿ ಬೆಟ್ಟದ ಭೈರವೇಶ್ವರ. ಎಲ್ಲರೂ ಇಲ್ಲಿ ಫೋಟೋ ಶೂಟ್ ಮಾಡ್ಕೊತವ್ರೆ. ಸೊ ಈ ಕಡೆ ವ್ಯೂ ಮಾತ್ರ ಅಲ್ಟಿಮೇಟ್. ಗುರು ಇಲ್ಲೇ ಹಿಂಗೈತಲ್ಲ, ಅಲ್ಲೋದು ಇನ್ನು ಹೆಂಗಿರ್ಬೇಡ ಬೆಟ್ಟದ ಮೇಕೆ. ಗೈಸ್ ವ್ಯೂ ಪಾಯಿಂಟ್ ಬೆಟ್ಟದ ಭೈರವೇಶ್ವರ ಇದು. ಸೊ ಇಲ್ಲಿಂದ ಹಂಗೆ ಹೋದರೆ ಅಲ್ಲಿ ವ್ಯೂ ಪಾಯಿಂಟ್. ನೆಂದು ಹಣ್ಣಾಗಿ ಮೈ ಕೊಟ್ಟಿದ್ದೆ ನಿಂಗೆ ಇಲ್ಲಲ್ವಾ? ಯಾರು ಪೂಜೆ ಮಾಡ್ತಾರಲ್ಲ ಗೈಸ್. ಹೆವಿ ಮಳೆ ಬೆಟ್ಟದ ಭೈರವೇಶ್ವರದಲ್ಲಿ. ವೆದರ್ ಸಕ್ಕತ್ತಾಗಿದೆ ಮಾತ್ರ ನೋಡ್ರಿ. ಗಾಯ್ಸ್ ಸಕಲೇಶ್ಪುರಕ್ಕೆ ಬಂದಿದ್ದೀವಿ, ದೇವಸ್ಥಾನಕ್ಕೆ, ಬೆಟ್ಟದ ಭೈರವಿ ದೇವಸ್ಥಾನಕ್ಕೆ. ಫುಲ್ಲು ಮಳೆ ಬಂದು ನೆಂದೋಗಿ ಹಣ್ಣು ಆಗೋಗಿದ್ದೀವಿ. ಅಲ್ಲಿ ನೋಡಿ ನಮ್ಮ ಫ್ರೆಂಡ್ ಹುಷಾರ ಆಡ್ತಾನೆ ನನಗೆ. ಅಪ್ಪ ಸಿಕ್ಕಾಪಟ್ಟೆ ಮಳೆ. ಸೊ ಗಾಯ್ಸ್ ಇವಾಗ ಫೈನಲಿ ಬೆಟ್ಟದ ಭೈರವೇಶ್ವರ ದೇವಸ್ಥಾನ ನೋಡ್ಕೊಂಡು ಸೊ ಈಗ ಬೇರೆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಇವಾಗ ಒಂದು ವಾಟರ್ ಫಾಲ್ಸ್ಗೆ ಹೋಗಬೇಕು. ಸೊ ಒಂದು ವಾಟರ್ ಫಾಲ್ಸ್ ಸಿಗುತ್ತೆ ಹೋಗ್ಬೇಕಾದ್ರೆ ಕೆಳಗಡೆ. ಸೊ ಆ ಒಂದು ವಾಟರ್ ಫಾಲ್ಸ್ಗೆ ಹೋಗ್ಬಿಟ್ಟು ಸಿಗ್ತೀನಿ ಗಾಯ್ಸ್. ಬಟ್ ವೆದರ್ ನೋಡಿ ಗಾಯ್ಸ್ ಹೆಂಗಿದೆ, ಸಕ್ಕತ್ತಾಗೈತೆ ಮಾತ್ರ. ಬೆಂಕಿ ಗೈಸ್. ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಊಟ ಮಾಡೋಕ್ಕೆ ಅಂತ ಒಂದು ರೆಸ್ಟೋರೆಂಟ್ಗೆ ಬನ್ನಿ, ಹೋಟೆಲ್ ಶ್ರೀ ಅಮೃತೇಶ್ವರ ಅಂತ. ಸೊ ಬನ್ನಿ ಗಾಯ್ಸ್ ಇವಾಗ ಹೋಗಿ ಊಟ ಮಾಡೋಣ. ನಡಿ ಗುರು. ಗೈಸ್ ಫೈನಲಿ ಊಟ ಆಯಿತು. ಸೊ ಬಿಲ್ ಬಂದು 210, ಒಂದು ಚಿಕನ್ ಊಟ, ಒಂದು ವೆಜ್ ಊಟ. ಸೊ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿತ್ತು. ಗೈಸ್ ಫೈನಲಿ ಇವಾಗ ನಾವು ಅಬ್ಬಿ ಫಾಲ್ಸ್ಗೆ ಬಂದಿದ್ದೀವಿ. ಸೊ ಅಬ್ಬಿ ಫಾಲ್ಸ್ ನಿಮಗೆ ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಮುಗಿಸ್ಕೊಂಡು ಕೆಳಗಡೆ ಬರ್ಬೇಕಾದ್ರೆ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದಲ್ಲಿ ಅಬ್ಬಿ ಫಾಲ್ಸು ಹೆಂಗಿದೆ ಅಂತ. ಬಟ್ ನಿಜ ಹೇಳ್ತೀನಿ ಗಾಯ್ಸ್, ನೀವು ಸಕಲೇಶ್ಪುರ್ಗೆ ಬರ್ತೀರಂತಂದರೆ ಜೂನ್ ಜುಲೈ ತಿಂಗಳಲ್ಲಿ ಬನ್ನಿ. ಒಳ್ಳೆ ವೆದರು, ಒಳ್ಳೆ ಕ್ಲೈಮೇಟ್ ಮಾತ್ರ. ಅದು ಬಿಟ್ಟು ನೀವು ಬೇರೆ ಯಾವಾಗಲೇ ಬಂದರೂ ಈ ಥರ ವೆದರ್ ನಿಮ್ಗೆ ಸಿಗೋಲ್ಲ. ಸೊ ಬೈಕಲ್ಲಿ ಬಂದರೆ ಸಿಕ್ಕಾಪಟ್ಟು ನೆನಿಬೇಕು. ಸೊ ನೆನೆಯೋಕ್ಕೆ ಆಸೆ ಇದ್ದಿರಬೇಕಾದ್ರೆ ಬೈಕಲ್ಲಿ ಬನ್ನಿ. ಇಲ್ಲ ಸ್ವಲ್ಪ ಕಂಫರ್ಟಬಲ್ ಆಗಿ ಇರಬೇಕು ನಾವು ಅಂತಂದರೆ ಕಾರ್ ಮಾಡ್ಕೊಂಡು ಬನ್ನಿ, ಸಕ್ಕತ್ತಾಗಿದೆ. ಹುಡುಗರು ಬೇಕು, ನಾವು ಇಬ್ಬರೇ ಬಂದಿದ್ದೀವಲ್ಲ. ಸೊ 4-5 ಜನ ಒಳ್ಳೆ ಕಂಪ್ನಿ ಕೊಡೋ ಹುಡುಗರು ಸಿಕ್ಕಿದ್ರೆ ಮತ್ತು ನಿಮಗೆ ಟ್ರಿಪ್ಪು ಮಾತ್ರ ಸೂಪರಾಗಿರುತ್ತೆ. ಸೊ ಬನ್ನಿ ಇವಾಗ ಫಾಲ್ಸ್ಗೆ ಹೋಗೋಣ. ನೋಡಿ ಗಾಯ್ಸ್, ಫೋಟೋ ಶೂಟ್ಗಳು ನಡೀತಾ ಇದ್ದಾವೆಲ್ಲ. ಅಬ್ಬಿ ಫಾಲ್ಸ್ ಗಾಯ್ಸ್
ಟೈಮಿಂಗ್ಸು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5:30 ತನಕ ಇರುತ್ತೆ ವಿಸಿಟಿಂಗ್ ಟೈಮಿಂಗ್ಸು. ಸೊ ಬನ್ನಿ ಇವಾಗ ಅಬ್ಬಿ ಫಾಲ್ಸ್ಗೆ ಹೋಗ್ಬಿಟ್ಟು ಈಜೆಲ್ಲ ಹೊಡೆಯೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಚಳಿ ಐತೆ. ಒಂದು ಅರ್ಧ ಗಂಟೆ ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗೋಣ. ಚೆನ್ನಾಗಿದೆ ಗುರು. ಸಾಕಾಗಿದೆ ಗುರು. ಗಾಯ್ಸ್, ಅಬ್ಬಿ ಫಾಲ್ಸ್ ನಾವು ಅಲ್ಗೋಗಿದ್ದು ಹುಡುಗಿರೋರಲ್ಲ, ಹಂಗಲ್ಲ ಹೋಗೋಣ ಬಾ. ಅಲ್ಲಿ ನಿಂತ್ಕೊಂಡು ಮಗ ಫೋಟೋ ಹಿಂಗೆ ತೆಗಿಬೇಕು. ಬಾ ಅಲ್ಲ ಹೋಗೋಣ. ಯಪ್ಪ ಯಪ್ಪ, ಅದು ಹೆಂಗೆ ಹೋದಕ್ಕೆ ಅಲ್ಲಿಗೆ ಮಾಡೋದಾಗ. ಗಾಯ್ಸ್ ಫೈನಲಿ ಇವಾಗ ನಾವು ಅಬ್ಬಿ ಫಾಲ್ಸ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಸಖತ್ ಹತ್ತಿರದಿಂದ ನೋಡ್ತಿದ್ದೀವಿ. ನೋಡ್ತಾ ಇರ್ಬೋದು ಫಾಲ್ಸ್ ನಿಮಗೆ ಯಾವ ಥರ ಗೊತ್ತಾಗಿದೆ ಅಂತ ನೋಡಿ. ಓಕೆ, ನೀವು ಈ ಟೈಮಲ್ಲೇ ಬರಬೇಕು ಗೈಸ್, ಮೈನ್ ಥಿಂಗ್. ಓಕೆ, ಜೂನು ಅಥವಾ ಜುಲೈ ತಿಂಗಳಲ್ಲಿ ಬನ್ನಿ. ಸಖತ್ ಒಂದು ಒಳ್ಳೆ ವಿಡಿಯೋ ಮಾಡಿದೀನಿ. ಹೌದಾ? ಸಖತ್ ವೆದರ್ ಮಾತ್ರ ಸಖತ್ ಮಜಾ ಕೊಡುತ್ತೆ. ನೀವು ಈ ಟೈಮ್ ಬಿಟ್ಟು ನೀವು ನೆಕ್ಸ್ಟ್ ಯಾವಾಗಲೇ ಬಂದರೂ ಇಷ್ಟು ಮಜಾ ಬರಲ್ಲ. ಇವಾಗ ಸಖತ್ತಾಗಿರುತ್ತೆ. ಸೊ ಎಲ್ಲರೂ ಕೂಡ ಒಂದ್ಸಲ ಬಂದು ವಿಸಿಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನನಗಂತೂ ಸಖತ್ ಖುಷಿ ಆಯಿತು. ವರ್ತಿಡ್ ಗೈಸ್, ವರ್ತು. ನಾವೇನೋ ಅನ್ಕೊಂಬತ್ತೀವಿ, ಲಾಸ್ಟ್ ಟೈಮ್ ಒಂದು ಜನವರಿ ತಿಂಗಳು ಬಂದಾಗ ಇಷ್ಟು ಮಜಾ ಇರಲಿಲ್ಲ, ಬಟ್ ಇವಾಗ ಮಾತ್ರ ಸಖತ್ ಮಜಾ ಇದೆ. ಸೊ ಬನ್ನಿ, ಇವಾಗ ಕೆಳಗಡೆ ಫೋಟೋಶೂಟ್ಗೆ ಚೆನ್ನಾಗೇ ಸಿಗುತ್ತೆ ನಮ್ಗೆ ಲೊಕೇಶನು. ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಸ್ವಲ್ಪ ಫೋಟೋಶೂಟ್ನ ಮಾಡ್ಕೊಂಡು ಬರೋಣ. ವಾ ಮಗ, ಇದು ಮಜಾ ಕೊಡೋ ಸೀನ್ ಅಂದ್ರೆ ಗಾಯ್ಸ್. ಹೆಂಗೈತೆ ಫಾಲ್ಸು ಗಾಯ್ಸ್, ನಿಜವಾಗ್ಲೂ ಮಸ್ತ್. ಟ್ರೈ ಮಾತ್ರ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಬೆಂಕಿ ಮತ್ತು ನಮ್ಗಂತೂ ಸಿಕ್ಕಾಪಟ್ಟೆ ಖುಷಿ ಇದ್ರು. ಗಾಯ್ಸ್, ಅಬ್ಬಿ ಫಾಲ್ಸ್ ಅಲ್ಲಿ ಚಳಿಗೆ ಬಿಸಿ ಬಿಸಿ ಜೋಳ ತಿಂತಾ ಇದ್ದೀವಿ. ಗಾಯ್ಸ್ ಫೈನಲಿ ಇವಾಗ ಅಬ್ಬಿ ಫಾಲ್ಸ್ ಎಲ್ಲ ಮುಗಿಸ್ಕೊಂಡು ಮಂಜರಾಬಾದ್ ಫೋರ್ಟ್ಗೆ ಬರ್ತಾ ಇದ್ದೀವಿ. ಟೈಮ್ ಬಂದಿರೋ ಆಲ್ರೆಡಿ 4:30 ಆಗಿದೆ. 5 ಗಂಟೆ ಕ್ಲೋಸು. ಸೊ 5 ಗಂಟೆ ಕ್ಲೋಸ್ ಆಗುತ್ತೆ. ಮಳೆ ಬೇರೆ ಬರ್ತೈತೆ. ಓಡ್ತಾ ಇದ್ದೀವಿ ಇವಾಗ. ಇದೇ ಕಡೆ ಪಾಪ ನಡಿಬೇಕು ಅರ್ಧ ಕಿಲೋಮೀಟ್ರು. ಮಂಜರಾಬಾದ್ ಫೋರ್ಟ್ಗೆ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. ಮಳೆ ಬೇರೆ ಬರ್ತಾ ಇದೆ, ಸುಸ್ತು ಬೇರೆ ಆಗೋಗ್ಬಿಟ್ಟೈತೆ. ಗೈಸ್ ಫೈನಲಿ ಓಡಿ 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 ಮಂಜರಾಬಾದ್ ಫೋರ್ಟ್ಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಗೈಸ್, ಫೈನಲಿ ಎಂಟ್ರಿ ಆದೋ. ಏನಿದು ಹಿಮ? ಫುಲ್ ಫಾಗ್ ತುಂಬಿಡ್ತು. ಬಟ್ ಇವಾಗ ಅಂತ ಏನು ಲುಕ್ ಇಲ್ಲ ಗೈಸ್. ಇದ್ರ ತುಂಬ ನೀರು ತುಂಬಬೇಕು, ಚೆನ್ನಾಗಿರ್ತದೆ ಗುರು ಈಜುಡೋಕ್ಕೆ. ಮೇಲ್ಗಡೆಯಿಂದ ಡೈ ಬಿದ್ದರೆ ಕೆಳಿಕೆ ಆಳಕ್ಕೆ ಹೋಗಿ ಮ್ಯಾಕ್ ಬರ್ತೀವಿ. ಅಲ್ಲಿ ಮ್ಯಾಕ್ ಹೋಗ್ಬಿಡೋಣ, ಓಡೋಣ ಬೋರ್ಡಲ್ಲಿ ಮೇಲೆ ಹತ್ತ ಬರೋದು. ಗೈಸ್ ಯಾರೂ ಇಲ್ಲ ಮಂಜರಾಬಾದ್ ಫೋರ್ಟಲ್ಲಿ. ನಾನು ನಮ್ಮ ಫ್ರೆಂಡ್ ಇಬ್ಬರೇ. ನೋಡ್ತಾ ಇರ್ಬೋದು ಸುತ್ತ. ಗೈಸ್ ನಾವೀಗ ಒಂದು ಗುಹೆ ಹೋಗ್ತಾ ಇದ್ವಿ. ಇಲ್ಲಿ ನೋಡ್ತಾ ಇರ್ಬೋದು
ಬಟ್ ಒಳಗಡೆ ಏನಿಲ್ಲ, ಫುಲ್ ಖಾಲಿ ಇದೆ. ಹೋಗಿ ಚೆಕ್ ಮಾಡ್ಕೊಂಬಂದೆ. ನೋಡ್ರಿ ಗಾಯ್ಸ್, ಮಳೆ. ಬಾರೋ ಎಂದಕ್ಕೆ ಹೋಗಲ್ಲ, ಯಾವ ಹೇಳ್ತಾ ಮಳೆಯಲ್ಲೇ ವಿಡಿಯೋ ಮಾಡೋಕ್ಕೆ ಅಂತ ಹೋಗಿದ್ವಿ. ಇಷ್ಟು ಮಳೆ ಬಂದರೆ ಆಚೆಗಡೆ ಮೊಬೈಲ್ ತೆಗೆದು ವಿಡಿಯೋ ಹೆಂಗ್ ಮಾಡೋಕ್ಕಾಗುತ್ತೆ ಗಾಯ್ಸ್? ದುಡ್ಡು ಐತೆ, 2 ಫೋನ್ ಇದಾವೆ, ನೆಂದ್ರೆ ಮುಗೀತು ನಮ್ಮ ಕತೆ. ಅಣ್ಣ ಜೋರಾಗಿ ಹೋಗ್ಬೇಕು ಡ್ಯಾನ್ಸ್. ಇದೆಯಾ ಮಳೆಗಳು. ಹೌದು, ಮಳೆ ಗೈಸ್ ಇವಾಗ ಮಂಜೀರಾಬಾದ್ ಫೋರ್ಟ್ಗೆ ಬಂದಾಯಿತು. ಸೊ ಮಂಜೀರಾಬಾದ್ ಫೋರ್ಟ್ ಮುಗಿಸಿ ಇವಾಗ ಮಳೆ ಗೊತ್ತಾಯಿತು. ಅಲ್ಲಿಂದ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಗಾಯ್ಸ್. ಇವಾಗ ಇಲ್ಲಿ ಕಾಫಿ ಕುಡಿತಾ ಇದ್ದೀವಿ. ಸೊ ಬನ್ನಿ ಕಾಫಿ ಕುಡಿಯೋಣ. ಬಿಸ್ಕೆಟ್ಟು ಕಾಫಿ ಅವರು. ಸೊ ಗೈಸ್ ಫೈನಲಿ ಇವಾಗ ಸಕಲೇಶ್ಪುರ ಎಲ್ಲ ಮುಗಿಸ್ಕೊಂಡು ಸೊ ಆಲ್ರೆಡಿ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಹೊಟ್ಟೆ ಸಿಗ್ತಲ್ಲ, ಅದಕ್ಕೋಸ್ಕರ ಇವಾಗ ಉದಯಪುರಲ್ಲಿ ಸ್ಟಾಪ್ ಮಾಡಿದ್ದೀವಿ. ಇಲ್ಲಿ ಹೊಟ್ಟೆಗೆ ಏನಾದ್ರು ಹಾಕ್ಕೊಂಡು ಊಟ ಗೀಟ ಮಾಡ್ಕೊಂಡು ಸೊ ಡೈರೆಕ್ಟ್ ಇವಾಗ ಊರಿಗೆ ಹೋಗೋದೆ. ಸೊ ಬನ್ನಿ ಗೈಸ್, ನೋಡೋಣ ಏನು ಸಿಗುತ್ತೆ ಅಂತ. ಗೈಸ್ ಇಲ್ಲಿ ಬರ್ಗರ್ ಕಿಂಗ್ ಇದೆ, ಬಟ್ ಬರ್ಗರ್ ಕಿಂಗ್ಗೆ ನಾವು ಹೋಗೇ ಇಲ್ಲ, ಫಂಕ್ಷನ್ ಹೋಗಿಲ್ಲ. ನೋಡೋದು ಗೈಸ್, ಬೇರೆ ಏನಾದರೂ ಊಟ ಸಿಗುತ್ತೆ ನೋಡ್ಕೊಂಡು. ಏನು ಸಿಗದಲ್ಲ ಹೋದರೆ ಬರ್ಗರ್ ಕಿಂಗ್ಗೆ ಹೋಗೋದು. ಗಾಯ್ಸ್ ಫೈನಲಿ ಇವಾಗ ನಾವು ಆರ್ಡರ್ ಮಾಡಿರೋ ಬರ್ಗರ್ ಬಂದಿದೆ. ನೋಡೋಣ ಬನ್ನಿ ಗಾಯ್ಸ್, ಇವತ್ತು ಬರ್ಗರ್ ತಿನ್ನೋಣ ಬನ್ನಿ ಗೈಸ್. ಚಿಕನ್ ಅದು, ಇದು ಚಿಕನ್ನು, ಅದು ವೆಜ್ಜು. ಹಲೋ ಗುರು. ಮಹಾದೇವನ ಅಂಗಡಿಗೆ ಹೋಗಿದ್ರೆ 5 ರೂಪಾಯಿ ಗುಲ್ಕ ಬಿಟ್ಟು ಕೊಟ್ಟಿರೋರು. 5 ಸ್ಟಾರ್ ಜಾಸ್ತಿ ಕೊಡೋರು ಗುರು. ಮಯೋನೈಸ್ ಕಮ್ಮಿ ಹಾಕೋರೆ, ಮಯೋನೈಸ್ ಹಾಕ್ಬೇಕಾಯ್ತು. ನಿಮ್ ಜೊತೆ ಲಕ್ಕಿಲ್ಲ ಕಣೋ, ಬರ್ಗರ್ ಬಂದ್ರೆ ಅಲ್ಲಿ ಕೊಡ್ತೀನಿ ನಾನು 5 ಸ್ಟಾರ್ ಅಲ್ಲಿ 65 ರೂಪೀಸ್ಗೆ ಎಂತ ಕೊಡ್ತಾರ. ಮಯೋನೈಸು ಎಲ್ಲ ಹಾಕಿರ್ತಾರೆ ಗೈಸ್. ಬರ್ಗರ್ ಚೆನ್ನಾಗಿಲ್ಲ ಗೈಸ್, ಯಾವತ್ತೂ ಬರ್ಬಿಡಿ ಗೈಸ್. ಬರ್ಗರ್ ಕಿಂಗ್ ತಿಂದೆಲ್ಲ ಅವಾಗ ಹೇಳ್ತೇಲ್ಲ, ಗೊತ್ತಾಗೋದು ನೋಡ್ರಿ ಇಲ್ಲಿ ಗೈಸ್. ಬರ್ಗರ್ ತಿಂದಾಯ್ತು, ಬರ್ಗರ್ ಇಷ್ಟ ಆಗಿದೆ ನನಗೆ. ಸೊ 100 ರೂಪಾಯಿ ತಗೊಂಡು ಬರ್ಗರ್ಗೆ. ಸೊ ಒಂಚೂರು ಇಷ್ಟ ಆಗಿಲ್ಲ. ಏನು ಮಾಮೂಲಿ ಒಂದು ಬನ್ನು, ಈರುಳ್ಳಿ, ಒಂದು ಮಯೋನೈಸು, ಅದ್ರ ಮಧ್ಯೆ ಒಂದು ಚಿಕನ್ ಮಧ್ಯನ ಮಾಡಿರಂಗೆ ಐತದು, ತಂಗಾಗ್ಬಿಡಿತ್ತು. ಸೊ ತಿಂದು ಮುಗಿಸಿದ್ದೀವಿ. ನೋಡೋಣ ಬೇರೆ ಕಡೆ ಏನಾದ್ರು ಸ್ಟಾಪ್ ಆಗಿದ್ರೆ ಸ್ಟಾಪ್ ಹಾಕ್ಬಿಟ್ಟು ಒಂದು ಊಟ ಗೀಟ ಮಾಡ್ಕೊಂಡು ಹೋಗೋಣ. ಸೊ ಗೈಸ್ ಫೈನಲಿ ಇವಾಗ ಸಕಲೇಶ್ಪುರ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ರೋಡ್ ಸೈಡಲ್ಲಿ ಊಟ ಎಲ್ಲ ಮಾಡ್ಕೊಂಡು ಫೈನಲಿ ಇವಾಗ ಮನೆಗೆ ಬಂದಿದ್ದೀವಿ ಗಾಯ್ಸ್. ಈ ಒಂದು ವ್ಲಾಗ್ ನಿಮಗೆ ಹೆಂಗೆ ಅನಿಸ್ತು? ಸೊ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಏನಾರ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಅಂದರೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಗಾಯ್ಸ್ ಇವತ್ತಿನ ಒಂದು ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಸೊ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಮತ್ತೆ ಸಿಗೋಣ. ಬಾಯ್ ಗಾಯ್ಸ್.